ಕೊರೋನಾ ಹಾವಳಿ ಹೆಚ್ಚಾಗ್ತಾ ಇದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಆಗಿರುವಂತದ್ದು. ಹೊಸ ವರ್ಷ ಕ್ರಿಸ್ಮಸ್ಗೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ರಾಜ್ಯದಲ್ಲಿ ಉಚಿತವಾಗಿ ವೆಂಟಿಲೇಟರ್, ಬೆಡ್ ವ್ಯವಸ್ಥೆ, ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ ಆರೋಗ್ಯ ಇಲಾಖೆಯಿಂದ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡೋದಕ್ಕೂ ಮೊದಲೇ ಸಿದ್ಧರಾಗಿರೋದಕ್ಕೆ ಸೂಚಿಸಿದ್ದೇನೆ. ರಾಜ್ಯ ಸರ್ಕಾರವೇ ಎಲ್ಲ ರೀತಿಯಾದಂತಹ ತಯಾರಿಯನ್ನ ನಡೆಸೋದಕ್ಕೆ ಹೇಳಿದ್ದೇನೆ. ಎಲ್ಲ ಜಿಲ್ಲೆಗಳಲ್ಲಿ ತಪಾಸಣೆಯನ್ನ ಹೆಚ್ಚಿಸಿದ್ರೆ ಕೇಸ್ ಹೆಚ್ಚಾಗಬಹುದು. ಮಹಾರಾಷ್ಟ್ರ, ತಮಿಳುನಾಡಲ್ಲೂ ಕೂಡ ತಪಾಸಣೆ ಪ್ರಮಾಣ ಹೆಚ್ಚಾಗಿದೆ. ತಪಾಸಣೆ ನಂತರವಷ್ಟೇ ಪಾಸಿಟಿವ್ ನೆಗೆಟಿವ್ ಗೊತ್ತಾಗತ್ತೆ. ಕೊರೋನಾಗೆ ಭಯಪಡುವಂತಹ ಅಗತ್ಯವಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನೀವು ಜನ ಸೇರ್ತಾರಲ್ಲ, ಮಾಸ್ಕ್ ಹಾಕೊಳ್ಳಿ ಅಲ್ಲಿ ಅಂತ ಹೇಳಿದೀನಿ. ಜನ ಸೇರ್ತಾರಲ್ಲಪ್ಪ, ನೀವು ಹಾಕೊಳ್ಳಿ. ನೀವು ಏನಾದ್ರು ಹೋದ್ರೆ, ನ್ಯೂ ಇಯರ್ ಸ್ಟೇ ಮಾಡಕ್ಕೆ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗಿ. ಜನ ಸೇರ್ತಾರಲ್ಲ, ಮಾಸ್ಕ್ ಹಾಕೊಳ್ಳಿ ಅಲ್ಲಿ ಅಂತ ಹೇಳಿದೀನಿ. ಜನ ಸೇರ್ತಾರಲ್ಲಪ್ಪ, ನೀವು ಹಾಕೊಳ್ಳಿ. ನೀವು ಏನಾದ್ರು ಹೋದ್ರೆ, ನ್ಯೂ ಇಯರ್ ಸ್ಟೇ ಮಾಡಕ್ಕೆ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗಿ. ಜನ ಸೇರ್ತಾರಲ್ಲ, ಮಾಸ್ಕ್ ಹಾಕೊಳ್ಳಿ ಅಲ್ಲಿ ಅಂತ ಹೇಳಿದೀನಿ. ಜನ ಸೇರ್ತಾರಲ್ಲಪ್ಪ, ನೀವು ಹಾಕೊಳ್ಳಿ. ನೀವು ಏನಾದ್ರು ಹೋದ್ರೆ, ನ್ಯೂ ಇಯರ್ ಸ್ಟೇ ಮಾಡಕ್ಕೆ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗಿ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ದೀಪ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ದೀಪ್ತಿ, ಹೊಸ ಮಾರ್ಗಸೂಚಿಯನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ, ಹಾಗಾದ್ರೆ ಈ ಒಂದು ಕೊರೋನಾ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ತಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ದೇಶದಲ್ಲಿ ಪತ್ತೆಯಾಗಿರುವಂತಹ ಒಮಿಕ್ರಾನ್ನ ಉಪತಳಿ JN.1 ರಾಜ್ಯದಲ್ಲಿ ಪತ್ತೆಯಾಗಿಲ್ಲ. ಹೀಗಾಗಿ ಆತಂಕ ಪಡುವಂತಹ ಪರಿಸ್ಥಿತಿ ಇಲ್ಲ. ಹಾಗಂತ ಎಚ್ಚರಿಕೆಯನ್ನ ಕೂಡ ವಹಿಸಬೇಕಾಗುತ್ತೆ. ಮೈ ಮರೆತರೆ ಕಷ್ಟ ಅಂತ ಹೇಳಿ ಸಿಎಂ ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಜನರನ್ನ ಹೆದರಿಸುವಂತದ್ದು ಬೇಡ, ಆರೋಗ್ಯ ಇಲಾಖೆಯಿಂದ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂತ. ರಾಜ್ಯದಲ್ಲಿ ಈಗಾಗಲೇ 5,000 ಟೆಸ್ಟಿಂಗ್ ನ ಮಾಡೋದಕ್ಕೆ ಸೂಚನೆಯನ್ನ ಆರೋಗ್ಯ ಇಲಾಖೆ ಕೊಟ್ಟಿದೆ. ಅದ್ರ ಪ್ರಕಾರವಾಗಿ ರಾಜ್ಯದಲ್ಲಿ 5,000 ಪೈಕಿ ಬೆಂಗಳೂರಿನಲ್ಲೇ 1,000ದಷ್ಟು ಟೆಸ್ಟ್ಗಳನ್ನ ಮಾಡಿ, ಯಾಕಂದ್ರೆ ಹೈಯೆಸ್ಟ್ ಈ ತನಕದ ಕೇಸ್ನಲ್ಲಿ ಬೆಂಗಳೂರಿನಲ್ಲಿ ತುಂಬಾನೇ ಕೇಸ್ಗಳು ಪತ್ತೆ ಆಗ್ತಾ ಇದೆ. ಇವತ್ತಿಗೆ 22 ಕೇಸ್ ಬೆಂಗಳೂರಿನಲ್ಲಿ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಕನಿಷ್ಠ ಪಕ್ಷ ಬೆಂಗಳೂರಿನಲ್ಲಿ 1,500ದಷ್ಟು ರೈಲ್ವೆ ನಿಲ್ದಾಣ ಇರಬಹುದು, ಬಸ್ ನಿಲ್ದಾಣ ಇರಬಹುದು, ಏರ್ಪೋರ್ಟ್ಗಳಲ್ಲಿ ಟೆಸ್ಟಿಂಗ್ ಗಳನ್ನ ಹೆಚ್ಚಳ ಮಾಡಿ ಅಂತಲೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಗಡಿ ಭಾಗದಲ್ಲಿ, ಯಾಕಂದ್ರೆ ಕೇರಳದಲ್ಲಿ ಕಾಣಿಸಿಕೊಂಡಿದೆ, ತಮಿಳುನಾಡಲ್ಲೂ ಕೂಡ JN.1 ಕಾಣಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಗಡಿ ಭಾಗದಲ್ಲಿ ಟೆಸ್ಟಿಂಗ್ ರೇಟ್ ಅನ್ನ ಹೆಚ್ಚಳ ಮಾಡಬೇಕು. ಅಲ್ಲಿಂದ ಬರುವಂತಹ ಪ್ರಯಾಣಿಕರಿಗೆ ಟೆಸ್ಟಿಂಗ್ ಅನ್ನ ಮಾಡಿ ಈ ಮೂಲಕ ರಾಜ್ಯದಲ್ಲಿ ಏನಾದ್ರೂ JN.1 ಪತ್ತೆ ಆಗುತ್ತಾ ಅನ್ನೋದ್ರನ್ನ ಪತ್ತೆ ಹಚ್ಚಿ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು 60 ವರ್ಷ ಮೇಲ್ಪಟ್ಟಂತಹ ಹಿರಿಯರಿಗೆ ಕಡ್ಡಾಯವಾಗಿ ಮಾಸ್ಕ್ ನ ಹಾಕೊಳ್ಬೇಕು. ಜೊತೆಗೆ ಯಾರಿಗೆಲ್ಲ ಆರೋಗ್ಯ ಸಮಸ್ಯೆಗಳಿದೆ ಅವರು ಕೂಡ ಮಾಸ್ಕ್ ನ ಹಾಕೊಳ್ಳುವಂತದ್ದು ಕಡ್ಡಾಯ. ಜನಸಂದಣಿ ಅಂದ್ರೆ ಈಗ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಮಾರ್ಕೆಟ್ ಪ್ರದೇಶಗಳಿಗೆ ಹೋಗುವಂತಹ ಜನರು ಕಡ್ಡಾಯವಾಗಿ ಮಾಸ್ಕ್ ನ ಹಾಕೊಳ್ಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ವೆಂಟಿಲೇಟರ್, ಬೆಡ್ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಲಾಗುತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ಗಳನ್ನ ಮಾಡ್ಕೊಳ್ಬೇಕು. ತಮ್ಮಲ್ಲಿರುವಂತಹ ಸಿದ್ಧತೆಗಳು ಏನಿದೆ, ಆಕ್ಸಿಜನ್ ಬೆಡ್ ಇರ್ಬೋದು, ICU ಬೆಡ್ ಇರ್ಬೋದು, ವೆಂಟಿಲೇಟರ್ಸ್ ಇರ್ಬೋದು, ಇದೆಲ್ಲನೂ ಕೂಡ ಮುಂಚಿತವಾಗಿ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಪ್ರತಿ 1 ವಾರಕ್ಕೂ ಕೂಡ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ನ ಮಾಡೋ ಮೂಲಕ ಸಿದ್ಧತೆಗಳ ಪಟ್ಟಿಯನ್ನ ಆರೋಗ್ಯ ಇಲಾಖೆಗೆ ಕೊಡಬೇಕು ಅಂತಲೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕೇಂದ್ರಕ್ಕಾಗಿ ಕಾಯೋದು ಬೇಡ, ರಾಜ್ಯ ಸರ್ಕಾರದಿಂದ ರಾಜ್ಯದಲ್ಲಿ ಏನೆಲ್ಲ ಕ್ರಮಗಳನ್ನ ತಗೊಳ್ಬೇಕು ಅದನ್ನ ತಗೊಳ್ಳಿ, ಫ್ರೀ ಹ್ಯಾಂಡ್ ಅನ್ನ ಕೊಡ್ತೀನಿ ಅಂತಲೂ ಕೂಡ ಸಿಎಂ ಸೂಚನೆ ಕೊಟ್ಟಿರುವಂತದ್ದು. ಒಟ್ಟಾರೆ ಸಿಎಂ ಅವರು ಈ ಬರುವಂತಹ ಕ್ರಿಸ್ಮಸ್ ಇರ್ಬೋದು ಅಥವಾ ನ್ಯೂ ಇಯರ್ಗೆ ಯಾವುದೇ ರೀತಿಯಾಗಿ ಕಠಿಣ ರೂಲ್ಸ್ ಅನ್ನ ನಾವು ಜಾರಿ ಮಾಡೋದಿಲ್ಲ. ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ JN.1 ಪತ್ತೆ ಆಗಿಲ್ಲ, ಪ್ರಕರಣಗಳು ಕೂಡ ಅಂತಹ ದೊಡ್ಡ ಮಟ್ಟಿಗೆ ಏರಿಕೆ ಆಗಿಲ್ಲ. ಹೀಗಾಗಿ ಟಫ್ ರೂಲ್ಸ್ ಏನು ಬೇಕಾಗಿಲ್ಲ. ಜನ ತಮ್ಮ ಎಚ್ಚರಿಕೆಯಿಂದ ಇದ್ರೆ ಸಾಕು. 60 ವರ್ಷ ಮೇಲ್ಪಟ್ಟಂತರ ಹಿರಿಯರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಒಂದು ಪಕ್ಷ ಗುಣಲಕ್ಷಣಗಳೇನಾದ್ರೂ ಕೋವಿಡ್ ಇದ್ದು ಗೊತ್ತಾದ್ರೆ ತಕ್ಷಣ ತಪಾಸಣೆ ಮಾಡ್ಕೊಳ್ಳುವಂಥದ್ದು, 60 ವರ್ಷ ಮೇಲ್ಪಟ್ಟಂತಹ ಹಿರಿಯರ ಸಂಪರ್ಕದಿಂದ ದೂರ ಇರುವಂಥದ್ದು, ಬಾಣಂತಿಯರು ಹಾಗೆ ಗರ್ಭಿಣಿಯರ ಬಗ್ಗೆನೂ ಕೂಡ ಜಾಗ್ರತೆಯನ್ನು ವಹಿಸಬೇಕು. ರೈಟ್ ದೀಪ್ತಿ, ಧನ್ಯವಾದ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.